ನಮ್ಮ ಟೀಮ್ ಬಿ ಅವರು ಸೌತೆಕಾಯಿನ ಬಳಸಿ ಏನೋ ಅಡುಗೆ ತಯಾರಿಸ್ತಾ ಇದ್ದಾರೆ. ಏನ್ ಅಡುಗೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣವಾ? ಅಡುಗೆ ಮಾಡೋಕೆ ರೆಡಿನಾ? ರೆಡಿ, ಬನ್ನಿ. ಏನ್ ಅಡುಗೆ ಮಾಡ್ತಿದ್ದೀರಾ? ನಾವೀಗ ಸೌತೆಕಾಯಿ ಪಾಯಸ ಮಾಡ್ತೀವಿ. ಅವ್ರು ಕರಿ ಮಾಡ್ತಲ್ವಾ, ನಾವೀಗ ಸ್ವೀಟ್ ಪಾಯಸ. ಒಂದ್ ಕಡೆ ಖಾರ ಆಯ್ತು, ಇನ್ನೊಂದ್ ಕಡೆ ಸಿಹಿ. ಸೌತೆಕಾಯಿ ಪಾಯಸ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಬೆಲ್ಲ, ಸೌತೆಕಾಯಿ, ಅಕ್ಕಿ ಹಿಟ್ಟು, ಉಪ್ಪು, ಹಾಲು, ಕೊಬ್ಬರಿ, ಏಲಕ್ಕಿ ಪೌಡರ್. ಓಕೆ, ತುಂಬಾ ಕಡಿಮೆ ಸಾಮಗ್ರಿಗಳೇ ಬೇಕು. ಶುರು ಮಾಡೋಣವಾ? ಮೊದಲಿಗೆ ಏನ್ ಮಾಡ್ಕೋಬೇಕು? ಹಾಲು, ಸೌತೆಕಾಯಿ ಎರಡು ಬೇಯಿಸ್ಕೋಬೇಕು ಹಾಲಲ್ಲಿ. ಯಾವ ಸೌತೆಕಾಯಿನ ತಗೊಂಡಿದ್ದೀರಾ ನೀವು? ಇದು ರೆಗ್ಯುಲರ್ ಸೌತೆಕಾಯಿ, ನಾಟ್ ಮಂಗಳೂರು ಸೌತೆಕಾಯಿ ಅಲ್ಲ, ರೆಗ್ಯುಲರ್ ಸೌತೆಕಾಯಿ. ಅದನ್ನ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಕೊಂಡಿದ್ದೀರಾ. ಹಾಲು ಹಾಕಿ ಸೌತೆಕಾಯಿ ಹಾಕಿ ಬೇಯೋಕೆ ಇಟ್ರಿ. ಈಗ ಏನ್ ಮಾಡ್ಕೋತೀರಾ? ಕೊಬ್ಬರಿ ಮತ್ತೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡ್ಬಿಡ್ತೀವಿ. 1 ಕಪ್ ಕಾಯಿ ತುರಿ ಅಲ್ಲ? ಒಂದು ಫುಲ್ ಹಾಕೋದು ಬೇಡ, ಸ್ವಲ್ಪ ಇದೆಯಲ್ಲ, ಸೊ ಸಾಕಿಷ್ಟು. ಮತ್ತೆ ಅಕ್ಕಿ ಹಿಟ್ಟು. ನೀವು ಕಾಯ ಹಾಕ್ತಾ ಇರೋದು, ಕೊಬ್ಬರಿನ ಹಾಕ್ತಾ ಇರೋದು? ಹೌದು, ಹಸಿಕಾಯಿ. ಹಸಿಕಾಯಿ. ಅಕ್ಕಿ ಹಿಟ್ಟು 2 ಸ್ಪೂನು. ನೀರು ಹಾಕೋಣ ಸ್ವಲ್ಪ. ಸೌತೆಕಾಯಿ ಬೆಂದ ಮೇಲೆನೆ ಆ ಮಿಶ್ರಣನ ಹಾಕೋಬೇಕಾ? ಎಷ್ಟು ಹೊತ್ತು ಬೇಕಾಗ್ಬೋದು ಇದನ್ನ ಮಾಡಕ್ಕೆ? ಒಂದು 15 ಮಿನಿಟ್ಸ್, 15 ನಿಮಿಷ. ಹಾಗಾದ್ರೆ ಮನೆಗೆ ಯಾರಾದ್ರೂ ದಿಢೀರ್ ಅಂತ ಬಂದ್ರೆ, ಬೈ ಚಾನ್ಸ್ ಮನೇಲಿ ಸೌತೆಕಾಯಿ ಇದ್ರೆ ವಿಭಿನ್ನವಾದ ರೆಸಿಪಿನ ಅವ್ರಿಗೆ ಮಾಡ್ಕೊಡ್ಬೋದು. ಪಕ್ಕದಲ್ಲಿ ಮಾರ್ಕೆಟ್ ಇದ್ರೂ ಆಗುತ್ತೆ. ಅದೀಗ ಇದು ಹಾಕ್ತಾ ಇದೀವಿ, ರುಬ್ಕೊಂಡಿರುವಂತ ಅಕ್ಕಿ ಹಿಟ್ಟು ಮತ್ತು ಕಾಯಿ ತುರಿ. ನಾರ್ಮಲಿ ಗೆಸ್ಟ್ ಗಳಿಗೆಲ್ಲ ಯಾರು ಸೌತೆಕಾಯಿ ಪಾಯಸ ಮಾಡ್ಕೊಡೋದಿಲ್ಲ. ಅಲ್ಲ, ಸುರೇಶ್ ಅವ್ರ ಮನೆ ಪಕ್ಕದಲ್ಲಿದ್ರೆ ಆರಾಮಾಗಿ ನಿಮ್ ಮನೆಗೆ ಬಂದು ತಗೊಂಡ್ ಬರ್ಬೋದು ತರಕಾರಿನ. ಪಾಯಸ ಅಂದ್ರೆ ಸ್ವಲ್ಪ ತೆಳುಗಿರ್ಬೇಕಲ್ವಾ? ಹೌದು. ಸಂಗೀತ ಬೆಲ್ಲ ಹಾಕ್ಬಿಡಿ. ಬೆಲ್ಲ ಹಾಕದ? ಒಂದು ಸ್ವೀಟ್ ಏನಂತ ಒಂಚೂರು ಸಿಹಿ ಮುಂದೆ ಆದ್ರೂ ಪರವಾಗಿಲ್ಲ, ಕಮ್ಮಿ ಆದ್ರೆ ಚೆನ್ನಾಗಿರಲ್ಲ. ಅಲ್ಲ, ಬೆಲ್ಲ ಹಾಕೋದ್ರಿಂದ ರುಚಿಯಾಗೇ ಇರತ್ತೆ, ಸ್ವಲ್ಪ ಸಿಹಿ ಮುಂದಾದ್ರೂ. ಸಪ್ನ, ಒಂದ್ ಚಿಟಿಕೆ ಉಪ್ಪು ಹಾಕ್ತೀನಿ ನಾನು. ಓಕೆ, 1 ಚಿಟಿಕೆ ಉಪ್ಪು. ನೀವು ನೀರು ಹಾಕೊಳ್ಳೋ ಬದಲು ಅದಕ್ಕೆ ಇನ್ನೂ ಹಾಲೇ ಹಾಕ್ಬೋದಿತ್ತಲ್ಲ ಇನ್ನೊಂದು ಸ್ವಲ್ಪ. ಅಲ್ಲ, ಇದು ನಿಮ್ಗೆ ಮಾಡ್ತಾ ಇರೋದು, ಅದಕ್ಕೆ ನೀರು ಜಾಸ್ತಿ ಆಗ್ತಾ ಇರೋದು. ಓಹೋ, ಹೌದಾ? ಗೆಸ್ಟ್ಗೆ ಆಗಿದ್ರೆ ಹಾಲು ಜಾಸ್ತಿ ಆಗ್ತಾ ಇದೆ. ಗೆಸ್ಟ್ಗೆಲ್ಲ ಟೇಸ್ಟ್ ಅಲ್ಲ, ಅವ್ರು ಬರೀ ಟೇಸ್ಟ್ ಮಾಡ್ತಾರೆ. ಸೊ ಅವ್ರು ಪೂರ್ತಿ ತಿನ್ನೋದ್ರೆ ಹಾಲೇ ಹಾಕ್ಬೋದಾಗಿತ್ತು. ಆ ಹಸಿ ವಾಸನೆ ಹೋಗೋ ತನಕ ಕುದಿಸಿದ್ರೆ ಸಾಕಲ್ಲ? ಹೌದು, ಅದು ಬೆಲ್ಲ ಕರಗಬೇಕು, ಸೊ ಅದಿನ್ನೂ ಕರಗ್ತಿಲ್ಲ. ಸಂಗೀತ ಏಲಕ್ಕಿ ಪುಡಿ ಹಾಕ್ಬಿಡಿ, ಮಿಕ್ಸ್ ಕೊನೆಗೆ. ಇವಾಗ ನೀವು ಹೆಚ್ಕೊಂಡಿದ್ದೀರಲ್ವಾ, ಅದನ್ನ ಬೇಕಾದ್ರೆ ನಾವು ತುರ್ದು ಬಿಟ್ಟು ಹಾಕ್ಬೋದು ಅಲ್ವಾ? ಹೌದು, ಹಂಗೂ ಹಾಕ್ಬೋದು. ಮತ್ತೆ ಸೌತೆಕಾಯಿ ಪೂರ್ತಿ ಬೇಯಬೇಕು ಅನ್ನೋದು ಇಲ್ಲ, ಹಾಗೆ ಅದು ಸೌತೆಕಾಯಿ ಅರ್ಧಂಬರ್ಧ ಬೆಂದಿದ್ರು ನೋ ಪ್ರಾಬ್ಲಮ್, ಚೆನ್ನಾಗೇ ಇರುತ್ತೆ. ನಾವು ಇದಕ್ಕೆ ಬೇಕು ಅಂದ್ರೆ ತುಪ್ಪ, ಡ್ರೈ ಫ್ರೂಟ್ಸು ಹಾಕೋಬಹುದು. ಬೇಕು ಅಂದ್ರೆ ನಾವು ತಗೊಂಡ್ಬರ್ಬೇಕಿತ್ತ? ನಾವು ತಗೊಂಡ್ಬಂದು ಬೇಕು ಅಂದಾಗ ಹಾಕೊಂಡು ಕುಡಿಯೋದು. ಸಪ್ನ, ಸೌತೆಕಾಯಿ ಪಾಯಸ ರೆಡಿ. ಬಿಸಿ ಬಿಸಿಯಾದ ಸೌತೆಕಾಯಿ ಪಾಯಸ ಸಿದ್ಧವಾಯ್ತು. ಸೌತೆಕಾಯಿ ಪಾಯಸ ಬೇಕಾಗುವ ಸಾಮಗ್ರಿಗಳು: ಬೆಲ್ಲ, ಸೌತೆಕಾಯಿ, ಅಕ್ಕಿ ಹಿಟ್ಟು, ಉಪ್ಪು, ಹಾಲು, ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪುಡಿ. ಮಾಡುವ ವಿಧಾನ: ಬಾಣಲೆಗೆ ಹಾಲು, ಸೌತೆಕಾಯಿ, ರುಬ್ಬಿದ ಅಕ್ಕಿ ಹಿಟ್ಟು, ಕಾಯಿ ತುರಿ ಮಿಶ್ರಣ, ಬೆಲ್ಲ, ಉಪ್ಪು, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಸೌತೆಕಾಯಿ ಪಾಯಸ ಸವಿಯಲು ಸಿದ್ಧ.